ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿವಸದಿಂದ ಸರಿಯಾಗಿ ವಿಡಿಯೋಗಳನ್ನ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಏನೇನೋ ಪ್ರಾಬ್ಲಮ್ಸು, ಸುವಾಸದೆಲ್ಲ ಸ್ವಲ್ಪ ಕಾಲೇಜ್ ಅಡ್ಮಿಷನ್ ಎಲ್ಲ ಇತ್ತು. ಹಾಗಾಗಿ ಸ್ವಲ್ಪ ನಾನು ಕರೆಕ್ಟಾಗಿ ವಿಡಿಯೋಗಳೆಲ್ಲ ಮಾಡೋಕ್ಕಾಗಿಲ್ಲ. ಈಗ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ನಾನಿವತ್ತು ಒಳ್ಳೆ ಗೊಜ್ಜು ಅಂದರೆ ಹಣ್ಣುಳ್ಳಿಕಾಯಿನ ಗೊಜ್ಜು ಮಾಡ್ತಾಯಿದ್ದೀನಿ. ಗೊಜ್ಜು ಅಂದರೆ ಸಾಂಬಾರು ಟೈಪು ಆಗ್ಬೋದು, ಸ್ವಲ್ಪ ತೆಳು ಮಾಡಿಕೊಂಡ್ರೆ, ಇಲ್ಲಾಂದರೆ ಗಟ್ಟಿ ಆದರೆ ನಿಮಗೆ ದೋಸೆ, ಪೂರಿ, ಚಪಾತಿಗೆ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಬೆಳಗ್ಗೆಗೆ ನಾಷ್ಟಕ್ಕಾದ್ರೂ ಆಗುತ್ತೆ, ರಾತ್ರಿ ಊಟಕ್ಕಾದರೂ ಈ ಸಾಂಬಾರು ಮಾಡ್ಬೋದು. ತುಂಬ ಹೆಲ್ತಿ ಫುಡ್ಡು ಅಂತಲೇ ಹೇಳಬೇಕು ಹಣ್ಣುಳ್ಳಿಕಾಯ್ದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಹಣ್ಣುಳ್ಳಿಕಾಯಿ ಅಂತೇಳಿ ಬೀನ್ಸ್ ಇರುತ್ತಲ್ಲ, ಬೀನ್ಸೇ ಚೆನ್ನಾಗಿ ಬಲ್ತಿದ್ದು ಕಾಳು ಆಗುತ್ತಲ್ಲ, ಅದನ್ನೇ ಹಣ್ಣುಳ್ಳಿಕಾಯಿ ಅಂತ ಕರಿತೀವಿ. ಕೆಲವರು ಬೀನ್ಸ್ ಕಾಳು ಅಂತಲೂ ಕರೀತಾರೆ, ಕೆಲವರು ಹಣ್ಣುಳ್ಳಿಕಾಳು ಅಂತಲೂ ಕರೀತಾರೆ. ನಿಮ್ಮ ಕಡೆ ಒಬ್ಬೊಬ್ಬರು ಒಂದೊಂಥರ ಕರೀತಾರೆ, ಹೇಗೆ ಅಂತ ಗೊತ್ತಿಲ್ಲ. ನಾವು ಇದನ್ನ ಹಣ್ಣುಳ್ಳಿಕಾಯಿ ಅಂತಲೇ ಕರಿತೀವಿ. ಇದನ್ನು ನಾವು ಸ್ವಲ್ಪ ಸಾಗು ಪೂರಿಗೆಲ್ಲ ಮಾಡ್ಕೊತೀವಿ, ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಮುದ್ದೆಗೆ ಸಾಂಬಾರು ಟೈಪ್ ಮಾಡ್ತಾಯಿದ್ದೀನಿ. ಕಾಳು ತೊಗೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಬದನೆಕಾಯಿ, ಆಲೂಗೆಡ್ಡೆ, ಟೊಮೊಟೊ ಎಲ್ಲ ತೊಗೊಂಡಿದ್ದೀನಿ. ಮಸಾಲೆಗೆ ಒಂದು ಖಾರ ರುಬ್ಕೊಳ್ಳೋಣ. ಒಂದೇ ಸಲ ನಿಮಗೆ ಬೇಗ ಆಗುತ್ತೆ. 10 ನಿಮಿಷದಲ್ಲಿ ನಿಮಗೆ ಒಂದು ಪಾಟಲ್ಲಿ ಆಗೋಗುತ್ತೆ. ಒಂದೇ ಸಲ ಎಲ್ಲ ಹಾಕಿ ಕುಕ್ಕರ್ ಕೂಗಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ. ಫಸ್ಟು ನಾನು ಒಂದು ಮಸಾಲೆ ರುಬ್ಕೊಳ್ಳೋಣ. ಆ ಮಸಾಲೆಗೆ ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು ಸಣ್ಣ ಚಕ್ಕೆ, ಮತ್ತು 1-2 ಲವಂಗ. ಇದಕ್ಕೆ ಮಸಾಲೆ ಜಾಸ್ತಿ ಬೇಡ, ಸ್ವಲ್ಪ ಕಡಿಮೆ ಇದ್ದರೆ ಒಳ್ಳೆಯದು. 1 ಇಂಚಷ್ಟು ಶುಂಠಿ, 1-2 ಹಸಿಮೆಣ್ಸಿನ್ಕಾಯಿ, ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಇದು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಹುರಿಗಡಲೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅನ್ನೋ ಉದ್ದೇಶಕ್ಕೆ. ಹಾಗೆ ಸ್ವಲ್ಪ ತೆಂಗಿನಕಾಯಿ. ನಿಮಗೆ ಸಾಂಬಾರು ಎಷ್ಟು ಬೇಕೋ ನೋಡಿಕೊಂಡು ಅದರ ತಕ್ಕಂತೆ ನೀವು ಪೌಡ್ರ್ ಹಾಕ್ಕೋಬೋದು. ಸಾಂಬಾರು ಪುಡಿ, ಇದು ತೆಂಗಿನಕಾಯಿ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ನಾನು ಸಾಂಬಾರು ಪುಡಿ ಕೂಡ ಜೊತೆಗೆ ಹಾಕ್ಕೊಳ್ತೀನಿ. ನಾನು ಒಂದು 2 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಸ್ವಲ್ಪ 1 ಸ್ಪೂನಷ್ಟು ಧನಿಯಾ ಪುಡಿ. ಇದಿಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ನೈಸಿಗೆ ರುಬ್ಕೋಬೇಕು. ಇದು 1 ಪಾಟ್ ರೆಸಿಪಿ. ಒಂದೇ ಸಲ ಎಲ್ಲ ರೆಡಿ ಮಾಡ್ಕೊಂಡು ನಾವು ಕುಕ್ಕರ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಬನ್ನಿ ಇದು ನೈಸಿಗೆ ರುಬ್ಕೊಳ್ಳೋಣ. ಮಸಾಲೆ ಎಲ್ಲ ನೈಸಿಗೆ ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಅದಕ್ಕೆ ಒಂದು ಅರ್ಧ ಈರುಳ್ಳಿ ನಾನು ಒಗ್ಗರಣೆಗೆ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ. 1 ಕಡ್ಡಿ ಕರಿಬೇವು ಹಾಕ್ಕೊಳ್ಳೋಣ. ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಎರಡನ್ನೂ ಸ್ವಲ್ಪ 5-6 ಸೆಕೆಂಡಷ್ಟು ನಮಗೆ ಅದು ಒಗ್ಗರಣೆಲಿ ಬಾಡಬೇಕು. ಈಗ ಇದಕ್ಕೆ ನಾನು ಕಾಳು ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಒಗ್ಗರಣೆಲಿ ಎಣ್ಣೆಯಲ್ಲಿ ಬಾಡಿಸಿದ್ರೆ ನಮಗೆ ಹಸಿ ವಾಸನೆ ಹೋಗುತ್ತೆ ಕಾಳಿಂದು. ಯಾವಾಗಲೂ ಹಸಿ ಕಾಳನ್ನು ನಾವು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು, 1-2 ನಿಮಿಷ ಹುರ್ಕೋಬೇಕು. ಅವಾಗ ಕಾಳಲ್ಲಿರೋ ಹಸಿ ವಾಸನೆ ಕಡಿಮೆ ಆಗುತ್ತೆ, ಸಾಂಬಾರು ಟೇಸ್ಟ್ ಇರುತ್ತೆ. ಒಂದು 2 ನಿಮಿಷ ಕಾಳು ಉರಿತಾನೆ. ಹಾಗೆ ನಾವು ತರಕಾರಿ ಕೂಡ ಹಾಕ್ಕೊಳ್ಳೋದು. ಇದು ಯಾವ ತರಕಾರಿ ಅಷ್ಟು ಸೂಟ್ ಆಗಲ್ಲ, ಆಲೂಗೆಡ್ಡೆ ಬದನೆಕಾಯಿ ಮಾತ್ರ ಹಾಕ್ಕೊಂಡ್ರೆ ಒಳ್ಳೆಯದು. ಬೇರೆ ಯಾವುದೇ ತರಕಾರಿ ಹಾಕಿದ್ರೂ ಅಷ್ಟು ಚೆನ್ನಾಗಿ ಇದು ಹೊಂದ್ಕೊಳ್ಳೋದಿಲ್ಲ. ಎರಡು ನಿಮಿಷ ಒಗ್ಗರಣೆಯಲ್ಲಿ ಎಣ್ಣೆಲಿ ಹುರ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೋಬೇಕು. ಒಂದ್ಸರಿ ಎಲ್ಲ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ಒಗ್ಗರಣೆಲೇ ಗಮ್ ಅಂತ ಇದೆ, ಏಕೆಂದರೆ ನಾವು ಯಾವತ್ತೂ ಹಸಿ ಕಾಳನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು. ಈಗ ಇದಕ್ಕೆ ನಾನು ಟೊಮೊಟೊ ಕೂಡ ಹಾಕ್ಕೊತೀನಿ. ಟೊಮೊಟೊ ರುಬ್ಬಕ್ಕೆ ಬೇಕಾದರೂ ಹಾಕ್ಕೋಬೋದು ನೀವು, ಅಥವಾ ಒಗ್ಗರಣೆಗೆ ಈ ಥರ ಬೇಕಾದರೂ ನೀವು ಹಾಕ್ಕೊಳ್ಬೋದು. ನಾನು ಸಣ್ಣಕ್ಕೆ ಹೆಚ್ಚಿದ್ದೀನಲ್ವ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕಿ. ನಾನು ಫಸ್ಟು ಜಾರಲ್ಲಿರೋದನ್ನು ಹಾಕಿ ನೋಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಿಮಗೆ ದೋಸೆ ಚಪಾತಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಮುದ್ದೆಗಾದರೆ ಒಂಚೂರು ತೆಳು ಇರಿ. ಈಗ ನೋಡಿ, ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಳ್ತೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ರಿ, ನೋಡ್ಕೊಳ್ಳಿ. ಇದು ತುಂಬ ನೀರಿನಂಗಿದೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗಿರಬೇಕು. ಈಗ ಕುಕ್ಕರ್ ಮುಚ್ಚಿ 2 ರಿಂದ 3 ಕೂಗಿಸ್ಕೊಳ್ಬೇಕು. ನೋಡಿ, ಸಾಂಬಾರು ಚೆನ್ನಾಗಿ ಬೆಂದಿದೆ, ಗಟ್ಟಿಯಾಗಿದೆ. ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಕೂಡ ಇದು ಮಾಡ್ಕೊಬೋದು, ಸ್ವಲ್ಪ ತೆಳು ಮಾಡ್ಕೊಬೋದು. ಒಂಚೂರು ಬಿಸಿ ನೀರು, ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೆ ಆಯಿತು, ಅಥವಾ ನೀರು ಹಾಕಿ ಇದನ್ನು ಮತ್ತೆ ಬಿಸಿ ಮಾಡಿಕೊಂಡ್ರೂ ಆಯಿತು. ತುಂಬ ಬೇಡ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ನಾನು ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡೆ ಅಷ್ಟೇ. ಮಾಡ್ಕೊಳ್ಳಿ, ಹೇಗಿದೆ ಅಂತ ನನಗೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಮಾಡಿ ಈಗ ನೋಡಿ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಹೊಸಬರಾಗಿದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಹೇಗೆ ಮಾಡಿದೆ ಅಂತ ನೋಡೋದಲ್ಲ.